ಕಿರುಕುಳ ನೀಡುತ್ತಾ ಲಂಚಕ್ಕೆ ಪೀಡಿಸುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ವಿರುದ್ಧ ಕೇಳಿಬಂದಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ಶಿವಪ್ಪ ವರ್ತನೆಯಿಂದ ಬೇಸತ್ತ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಮೇಜಾವಿ ಇಮ್ತಿಯಾಜ್ ಸೇರಿದಂತೆ ಸದಸ್ಯರು ಮುಖ್ಯಾಧಿಕಾರಿ ಶಿವಪ್ಪ ವಿರುದ್ಧ ತಿರುಗಿಬಿದ್ದಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನ ಪಟ್ಟಣ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಗುತ್ತಿಗೆ ನೌಕರರು ಮತ್ತು ಖಾಯಂ ನೌಕರರನ್ನ ಕಚೇರಿ ಮುಂಭಾಗದಲ್ಲಿ ನಿಲ್ಲಿಸಿ ಕೆಲಸ ಮಾಡದಂತೆ ತಡೆಯೊಡ್ಡಿದ ಪಟ್ಟಣ ಪಂಚಾಯಿತಿ ಸದಸ್ಯ ವೆಂಕಟೇಶ್ ನೌಕರರ ಒಂದೊಂದೇ ಹೆಸರು ಕರೀತಾ ಬಂದಿದ್ದಾರೆ. ಇನ್ನು ಹೆಸರು ಹೇಳ್ತಾ ಇದ್ದಂತೆ ಕ್ಯಾಮೆರಾ ಮುಂದೆ ಬಂದ ನೌಕರರು ಮುಖ್ಯಾಧಿಕಾರಿ ಎ ಶಿವಪ್ಪ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಶಿವಪ್ಪ ಬಂದು 1.5 ತಿಂಗಳಾಗಿದೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಅವರು ಹಣವಿಲ್ಲದೆ ಮಾಡಲ್ಲ. ಇಂತಹ ಕೆಲಸಕ್ಕೆ ಇಂತಿಷ್ಟು ಹಣ ನೀಡಲೇಬೇಕು ಅಂತ ನಿಗದಿ ಬೇರೆ ಮಾಡಿದ್ದಾರೆ ಅಂತ ಅಳಲು ತೋಡಿಕೊಂಡ್ರು. ಇನ್ನು ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಮೂಡಿಗೆರೆ ಶಾಸಕ ಬಿಬಿ ನಿಂಗಯ್ಯ ಮಾತ್ರ ಸಮಸ್ಯೆ ಬಗೆಹರಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಮತ್ತು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಿರುಕುಳ ನೀಡುತ್ತಾ ಲಂಚಕ್ಕೆ ಪೀಡಿಸ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ವಿರುದ್ಧ ಕೇಳಿ ಬಂದಿದೆ. ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ಎ ಶಿವಪ್ಪ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಆರೋಪದಲ್ಲಿ ಸತ್ಯಾಂಶ ಎಷ್ಟಿದೆ? ಮತ್ತೆ ಶಿವಪ್ಪ ವಿರುದ್ಧ ಇವರೆಲ್ಲ ತಿರುಗಿ ಬೀಳೋದಕ್ಕೆ ಪ್ರಮುಖ ಕಾರಣ ಏನು? ಸುಕನ್ಯಾ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿರ್ತಕ್ಕಂತಹ ಎ ಶಿವಪ್ಪ ವಿರುದ್ಧ ನಿನ್ನೆ ಮಧ್ಯಾಹ್ನ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ರಮೀಜಾಬಿ ಮತ್ತು ಹಾಗೂ ಸದಸ್ಯರು ಕಚೇರಿಗೆ ಮುತ್ತಿಗೆ ಹಾಕಿ ಈ ರೀತಿಯಾದಂತಹ ಒಂದು ಘಟನೆಯನ್ನ ನಡೆಸಿರ್ತಕ್ಕಂಥದ್ದು. ಅಲ್ಲದೆ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಗುತ್ತಿಗೆ ನೌಕರರು ಹಾಗೂ ಕಾಯಂ ನೌಕರರನ್ನ ಕಚೇರಿಯ ಮುಂಭಾಗದಲ್ಲಿ ನಿಲ್ಲಿಸಿ ಯಾವುದೇ ಕೆಲಸವನ್ನ ಮಾಡಲು ಬಿಡದೆ ಕಚೇರಿಗೆ ಅಡ್ಡಲಾಗಿ ಕುತ್ಕೊಂಡು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆಯ ಏನು ವಹಿಸಿಕೊಂಡು ಮತ್ತೆ ಹಾಗೆ ಸದಸ್ಯರು ಈ ರೀತಿಯಾದಂತಹ ಒಂದು ಘಟನೆ ನಡೆಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪಟ್ಟಣ ಪಂಚಾಯಿತಿಯ ಸದಸ್ಯ ವೆಂಕಟೇಶ್ ನೌಕರರ ಒಂದೊಂದು ಹೆಸರನ್ನ ಕೂಗ್ತಿದ್ದಂತೆ ಕ್ಯಾಮೆರಾ ಮುಂದೆ ಬಂದು ಮುಖ್ಯಾಧಿಕಾರಿ ಎ ಶಿವಪ್ಪ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಪಟ್ಟಣ ಪಂಚಾಯಿತಿಯ ನೌಕರರು ಮಾಡಿರ್ತಕ್ಕಂತಹ ಅಪರೂಪದ ಘಟನೆ ಇದು ಸುಕನ್ಯಾ. ಮುಖ್ಯಾಧಿಕಾರಿ ಶಿವಪ್ಪ ಅವರು ಅಧಿಕಾರವನ್ನ ವಹಿಸಿಕೊಂಡು 1.5 ತಿಂಗಳು ಆಗಿರ್ಬೋದು ಅಷ್ಟೇ. ಆದ್ರೆ ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಹಣವಿಲ್ಲದೆ ಮಾಡೋದಿಲ್ಲ. ಇಂತಹ ಕೆಲಸಗಳಿಗೆ ಇಂತಿಷ್ಟು ಹಣವನ್ನ ನೀಡಲೇಬೇಕು ಅಂತ ಸ್ವತಃ ಮೂಡಿಗೆರೆಯ ಪಟ್ಟಣ ಪಂಚಾಯಿತಿಯ ನೌಕರರು ಈ ರೀತಿಯಾದಂತಹ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಮುಖ್ಯಾಧಿಕಾರಿ ಎ ಶಿವಪ್ಪ ನಿನ್ನೆ ಜಿಲ್ಲಾಧಿಕಾರಿ ಮೀಟಿಂಗಿಗೆ ಕರೀತಾರೆ. ಆ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ಸುಕನ್ಯಾ. ಒಂದೆಡೆ ಪಟ್ಟಣ ಪಂಚಾಯಿತಿಯ ಸದಸ್ಯ ವೆಂಕಟೇಶ್ ಸ್ಥಳೀಯವಾಗಿ ಬಹಳಷ್ಟು ಪ್ರಭಾವಿಯಾಗಿದ್ದಾರೆ. ಮುಖ್ಯಾಧಿಕಾರಿ ಶಿವಪ್ಪ ವಿರುದ್ಧ ಹಗೆಯನ್ನ ಸಾಧಿಸುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆಸಿದ್ರ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಸ್ವತಃ ಪಟ್ಟಣ ಪಂಚಾಯಿತಿಯ ನೌಕರರೇ ಕ್ಯಾಮೆರಾ ಮುಂದೆ ಬಂದು ಈ ರೀತಿಯಾದಂತಹ ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಯಾಕಂದ್ರೆ ಇಷ್ಟೆಲ್ಲ ನಡೆದ್ರು ಕೂಡ ಸ್ಥಳೀಯ ಶಾಸಕ ಬಿಬಿ ನಿಂಗಯ್ಯ ಅವ್ರ ಗಮನಕ್ಕೂ ಕೂಡ ಬಂದಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಸಮಾಧಾನ ಮಾಡುವಂತಹ ಪ್ರಯತ್ನಕ್ಕೂ ಅವರು ಮುಂದಾಗಿಲ್ಲ. ಒಂದೆಡೆ ಶಿವಪ್ಪ ಅವ್ರನ್ನ ವಿಚಾರಿಸಿದ್ರೆ ನಾನು ಕೆಲವೊಂದು ಭ್ರಷ್ಟಾಚಾರ ಕೆಲಸಗಳು ನಡೀತಾ ಇದ್ದು ಅದನ್ನ ಸೆರೆ ಹಿಡಿಬೇಕು ಅನ್ನುವಂತಹ ಮಾಹಿತಿಯಿಂದ ಸ್ಟ್ರಿಕ್ಟ್ ಅನ್ನ ಮಾಡಿದೆ. ಈ ಸ್ಟ್ರಿಕ್ಟ್ ಅನ್ನ ಬಳಸಿಕೊಂಡು ಅಲ್ಲಿರ್ತಕ್ಕಂತಹ ಸದಸ್ಯರು ಹಾಗೆ ಅವರಿಗೆ ಅಲ್ಲಿದ್ದಂತ ಸದಸ್ಯರು ಅದು ನೌಕರರು ಈ ರೀತಿಯಾದಂತಹ ಒಂದು ಹಗೆಯನ್ನ ಸಾಧಿಸಿದ್ದಾರೆ. ಅಷ್ಟೇ ಅಲ್ಲ, ವೆಂಕಟೇಶ್ ಅವರು ಸ್ಥಳೀಯವಾಗಿ ಬಹಳಷ್ಟು ಪ್ರಭಾವಿಯಾಗಿದ್ದಾರೆ. ತಮ್ಮ ಒಂದು ಅಧಿಕಾರವನ್ನ ತಮ್ಮ ಒಂದು ರಾಜಕೀಯ ಪ್ರಭಾವದಿಂದ ನನ್ನ ನೌಕರರನ್ನ ಎತ್ಗಟ್ಟಿ ನನ್ನ ವಿರುದ್ಧ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಮಾಧ್ಯಮದ ಮುಖಾಂತರ ಹೇಳಿಸಿದ್ದಾರೆ. ನಾನು ಅಷ್ಟೇ ಅಲ್ಲದೆ ಸುಕನ್ಯಾ, ಕೆಲವೊಂದು ಕಸ ವಿಲೇವಾರಿಯ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎ ಶಿವಪ್ಪ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೂಡ ದಾಖಲಿಸಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ತೇನೆ. ಜಿಲ್ಲಾಧಿಕಾರಿಯ ಮುಂದೆ ಹೋಗಿ ನಾನು ನನ್ನ ಒಂದು ನೋವನ್ನು ಹೇಳ್ಕೊತೇನೆ. ಮುಂದಿನ ದಿನಗಳಲ್ಲಿ ಇವರಿಗೆ ತಕ್ಕವಾದ ಪಾಠವನ್ನ ಕಲಿಸ್ತೇನೆ ಅನ್ನುವಂತಹ ಮಾಹಿತಿಯನ್ನ ಶಿವಪ್ಪ ಅವರು ನನಗೆ ಸೂಚಿಸ್ತಕ್ಕಂಥದ್ದು ಸುಕನ್ಯಾ. ಧನ್ಯವಾದ ದೀಪಕ್.